ಇಲ್ಲಿ ಕುತೂಹಲದ ವಿಷಯ ಏನಂತ ಹೇಳಿದ್ರೆ ಕಾಂಗ್ರೆಸ್ ಒಪ್ಪಬಹುದಾ ಇದನ್ನ? ಕಾಂಗ್ರೆಸ್ ಒಪ್ಪಬೇಕು. ವಿರೋಧ ಮಾಡಲ್ಲ ಅಂತ ಹೇಳ್ತೀರಾ? ಕಾಂಗ್ರೆಸ್ ವೆಲ್ಕಮ್ ಮಾಡಿ. ಅದಕ್ಕೆ ನಾನು ಹೇಳಿದೆ ಈ ಚರ್ಚೆಗೆ ಕಾಂಗ್ರೆಸ್ ಅವರು ಇರಬೇಕಾಗಿತ್ತು. ಅವ್ರ ನಿಲುವು ಏನು ಅಂತ ಅಂದ್ಬಿಟ್ಟು ನೋಡಿ, ಜಸ್ಟ್ ಬಿಕಾಸ್ ನಾನು ಆಪೋಸಿಷನ್ ಅಲ್ಲಿ ಇದೀನಿ ಅಂತ ಅಂದ್ಬಿಟ್ಟು ರೂಲಿಂಗ್ ಗವರ್ಮೆಂಟ್ ಮಾಡಿದ್ದಲ್ಲ ನಾನು ಅಪೋಸ್ ಮಾಡ್ತೀನಿ ಅನ್ನೋ ತರ ಅಂತಲ್ಲ. ಸಿ ದಿಸ್ ಇಸ್ ವೆಲ್ಕಮ್ ಮಾಡಿದೆಯಲ್ಲ, NSE ಅವರ ಸ್ಟೂಡೆಂಟ್ ಏನಿದೆ ವೆಲ್ಕಮ್ ಮಾಡಿ ಅದಕ್ಕೊಂದು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದೆ. See, they have not wholeheartedly welcomed it and say that ನಾವು ಏನು ಇದನ್ನ ವಿರೋಧಿಸಲ್ಲ ಅಥವಾ ನಾವು ಇದನ್ನೇನು ವಿಲ್ ನಾಟ್ ಗೋ ಅಗೇನ್ಸ್ಟ್ ಇಟ್ ಅಂತ ಎಲ್ಲೂ ಹೇಳಿಲ್ಲ ಅವರು. ಅದಕ್ಕೆ ಮತ್ತೆ ಇನ್ನೂ ಕ್ವಶನ್ ಮಾರ್ಕ್ಗಳು ಹಾಕೊಂಡು ಕುತ್ಕೊಂಡಿದ್ದಾರೆ. ಸೊ ಇಟ್ಸ್ ನಾಟ್ ದಟ್ ಅವ್ರು ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಎರಡನೇದು ನೋಡಿ, ನಾನು ಫಸ್ಟೇ ನಿಮ್ಮ ಚರ್ಚೆಯಲ್ಲಿ ಹೇಳಿದೆ, ದಿಸ್ ಇಸ್ ಜಸ್ಟ್ ದ ಫಸ್ಟ್ ಡ್ರಾಫ್ಟ್. ನಿಮಗೆ ಫೈನಲ್ ಆಗಿ ನಿಮಗೆ ಗೆಜೆಟೆಡ್ ನೋಟಿಫಿಕೇಶನ್ ಆಗ್ಬಿಟ್ಟು ಏನು ಬರಬೇಕಾಗಿದೆಯಲ್ವಾ ಅದಿನ್ನೂ ಬಂದಿಲ್ಲ. ನಿಮಗೆ ನೆಕ್ಸ್ಟ್ ಇಯರಿಂಗ್ ಇರೋದೇ ನಿಮಗೆ ಮಾರ್ಚ್ 19th ಅಷ್ಟರಲ್ಲಿ ಇದೆಲ್ಲ ಚರ್ಚೆಗಳಾಗಿ, ಸೊ ಮೇ ಬಿ ನನಗನ್ಸಿರೋ ಥರ ಆನರಬಲ್ ಸುಪ್ರೀಂ ಕೋರ್ಟಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ಬಿಟ್ಟು ಮತ್ತೆ ವಾಪಸ್ಸು ಸದನಕ್ಕೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಸದನದಲ್ಲಿ ಮತ್ತೆ ಚರ್ಚೆಗಳೆಲ್ಲ ಆಗಬೇಕು. ಆಮೇಲೆ ಇದನ್ನು ವೆದರ್ ದೇ ವಿಲ್ ರಿಸ್ಟ್ರಿಕ್ಟ್ ಓನ್ಲಿ ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬಿಗ್ಗರ್ ಪಿಕ್ಚರ್ ಲಾರ್ಜರ್ ಪಿಕ್ಚರ್ ಅಲ್ಲಿ ತಗೊಂಡು ಹೋಗ್ತಾರ, ಇದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಇದ್ರೆ ಒಳ್ಳೇದು, ಬಟ್ ಅದನ್ನ ಮತ್ತೆ ಬಿಗರ್ ಪಿಕ್ಚರ್ ಅಲ್ಲಿ ಆದ್ರೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳಿದ್ದೆ, ಯಾಕೆ ಈ ಟೈಮ್ ಅಲ್ಲಿ ಎಲೆಕ್ಷನ್ ಗಳ ಹತ್ರ ಸರ್ ಇಲ್ಲ ನೋಡಿ, ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರು ಹೇಳಿದ್ರು ನೋ ಸರ್ ನೋಡಿ, ಈ ತರ ನೀವು ಏನ್ ಹೇಳಿದ್ರಿ 2019 ಅಲ್ಲಿ PIL ಇತ್ತು, ಈಗ 2025 ಅಲ್ಲಿ ಅದನ್ನ ಎತ್ಕೊಂಡಿದ್ದಾರೆ ಬೆಂಚ್ಗೆ ಬಂದಿರಬೇಕಾದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಸೊ ದೇ ಗಿವನ್ ದ ಫಸ್ಟ್ ಡ್ರಾಫ್ಟ್ ಆಫ್ ಇಟ್. ಸೊ ಎಲೆಕ್ಷನ್ ಬಂತು ಅಂದಿದ ತಕ್ಷಣ ಯಾರೋ ಒಬ್ರು ಓಲೈಕೆ ಮಾಡ್ಬಿಟ್ಟು ಬರೋದಂತದಲ್ಲ, ಅಷ್ಟು ಬಿಜೆಪಿ ಈಗ ನೆಸಿಟಿ ಇಲ್ಲ, ಅಥವಾ NDA ಅಲೈನ್ಸ್ ನಮ್ಗಾದಿಲ್ಲ. ಕಾಂಗ್ರೆಸ್ ಯಾವ್ದಾದ್ರು ಇರ್ಲಿ ಸರ್, ನಾಟ್ ಎಫೆಕ್ಟ್ ಎನಿಥಿಂಗ್. ನಿಮಗೆ ನೋಡಿ ಕೇರಳದಲ್ಲಿ ಲಾರ್ಜರ್ ಪಿಕ್ಚರ್ ಅಲ್ಲಿ ನೋಡಿದಾಗ ನಿಮಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪೊಲಿಟಿಕಲಿ ಆಕ್ಟಿವ್ ಇರುವಂತ ಸ್ಟೇಟ್ಸ್ಗಳು ಯಾವ್ದಾವ್ದಿದೆ ಕಂಪೇರ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲೂ ನಿಮಗೆ ತಮಿಳ್ನಾಡಾಗಲಿ ಕೇರಳ ಆಗಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಇಲ್ಲ ನಿಮಗೆ ಒಂದು. ಎರಡನೇದು, ನಿಮಗೆ ಈ ಏನೆಲ್ಲ ಇಶ್ಯೂಸ್ಗಳು ಆಗ್ತಾ ಇದೆಯಲ್ವಾ, ಅಂದರೆ ಈಗ ಈ ಹಿಂದೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವೆಲ್ಲ ರೆಕಾರ್ಡೆಡ್ ಆಗಿದೆ ನೀವು ಕೇಸಸ್ಗಳು, ಅದನ್ನು ನೀವು ಕಂಪೇರ್ ಮಾಡ್ಕೊಂಡ್ರೆ ಈ ಯಾವ ಸ್ಟೇಟ್ಸಲ್ಲೂ ನಿಮ್ಗೆ ಹೆಚ್ಚಾಗಿಲ್ಲ ಪರ್ಸೆಂಟೇಜು. ಸೊ ಹಾಗಾಗಿ ನಾವು ಅದನ್ನು ಮೇಜರ್ ಆಗಿ ಇದು ಯಾವುದೋ ಒಂದು ಸ್ಟೇಟ್ಗೆ ಈ ಒಂದು ಥರದ್ರಿಂದ ನಾವು ಸ್ಟೂಡೆಂಟ್ಸ್ನ ಓಲೈಕೆ ಮಾಡಿಬಿಡ್ತೀವಿ ಅಥವಾ ದಟ್ ವಿಲ್ ಹೆಲ್ಪ್ ಇನ್ ಲಾರ್ಜರ್ ಪಿಕ್ಚರ್ ಅನ್ನೋಂಥದ್ದೆಲ್ಲ ಸುಳ್ಳೋದು. ದಟ್ ವಿಲ್ ನಾಟ್ ಹೆಲ್ಪ್ ಇನ್ ಎನಿವೇಸ್. ನೀವು ಬೇಕಾದ್ರೆ ಇನ್ನೂ ಯಾವ್ದಾದ್ರು ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ಹೇಳಿಬೇಕಾದ್ರೆ ನೀವು ಗೌರ್ಮೆಂಟ್ ಜಾಬ್ಸ್ಗಳು ಕೊಡೋಂಥದ್ರಲ್ಲಿ ದಟ್ ವಿಲ್ ಎಫೆಕ್ಟ್ ಟು ಎನ್ ಎಕ್ಸ್ಟೆಂಟ್, ಐ ಅಗ್ರಿ, ಬಿಕಾಸ್ ದಟ್ ವಿಲ್ ಚೇಂಜ್ ಪೀಪಲ್ಸ್ ಲೈಫ್ ಆ್ಯಂಡ್ ಸೋ ಆನ್ ಅಂತೆಲ್ಲ ಅಂದ್ಕೊಂಡು. ಬಟ್ ಇದು ಏನಿದೆಯಲ್ಲ ಇಟ್ಸ್ ಎ ವೆರಿ ಸ್ಮಾಲ್ ಪರ್ಸೆಂಟೇಜ್. ಇಟ್ ವಿಲ್ ನಾಟ್ ಎಫೆಕ್ಟ್ ಇನ್ ಎನಿವೇಸ್ ಇನ್ ವೋಟಿಂಗ್ ಪ್ಯಾಟರ್ನ್. ಇದು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಅಲ್ಲ ಅಂತ ಹೇಳಿ SC ST OBCಗಳ ವಿಶ್ವಾಸ ಗಳಿಸಲಿಕ್ಕೆ ಮಾಡ್ತಾ ಇರುವಂತ ಒಂದು ಮೊದಲ ಹೆಜ್ಜೆ. ಬಿಜೆಪಿಗೆ ಬಹುದೊಡ್ಡ ಡ್ರಾಬ್ಯಾಕ್ ಅಂತಂದ್ರೆ, ನೀವು SC ST OBCಗಳ ವಿರೋಧಿಗಳು ಹೇಳಿ ಒಂದು ಪಟ್ಟಿ ಇರೋದು ಇರೋದು ಅದರಿಂದ ಹೊರಗಡೆ ಬರಲಿಕ್ಕೆ ಅವರ SC ST OBC ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇರುವಂತ ಸ್ಟೇಟ್ಸ್ ಗಳೆಲ್ಲ ನೋಡಿ ನೀವು. ಬಿಜೆಪಿ ಎಸ್ ಒನ್ ಕಾನ್ಫಿಡೆಂಟ್ಲಿ ಅಥವಾ NDA ಗವರ್ಮೆಂಟ್ ಎಸ್ ಕಾನ್ಫಿಡೆಂಟ್ಲಿ ಒನ್ ಇನ್ ದೋಸ್ ಅಂದ್ರೆ ಯಾವುದೋ ಕಮ್ಯುನಿಟಿ ಬೇಸ್ ಅಲ್ಲಿ ನಾವು ಟಾರ್ಗೆಟ್ ಮಾಡಿ ಬಿಜೆಪಿ ಮೊದಲಿಂದಲೂ ಕೂಡ ಒಂದು ವಾದವನ್ನ ಮಾಡ್ತಾ ಇತ್ತು. ಬಿಜೆಪಿ ಮೊದಲಿಂದಲೂ ಕೂಡ ಬರ್ತೀನಿ ಬಿಜೆಪಿ ಮೊದಲಿಂದ ಕೂಡ ಒಂದು ವಾದವನ್ನು ಮಾಡ್ತಾ ಇತ್ತು, ಈ ರಿಸರ್ವೇಶನ್ ಅನ್ನು ತೆಗೆದುಹಾಕಿ ಸಮಾನತೆಯನ್ನು ನಿಜವಾಗಿಯೂ ತರಬೇಕು. ಈ ಕ್ಯಾಟಗರಿಯವರು ಅನೇಕ ಎನಿ ಪೊಲಿಟಿಕಲ್ ಪಾರ್ಟಿ ಶುಡ್ ಬ್ರಿಂಗ್ ಇಟ್. ಎನಿ ಪೊಲಿಟಿಕಲ್ ಪಾರ್ಟಿ JDS ಅವರು ರಿಸರ್ವೇಶನ್ ವಿರೋಧ ಇದ್ದೀರಾ? ಯಾವುದು ನಾವಿಲ್ಲ ಸರ್, ನಾವು ಸೋಷಿಯಲ್ ಎಕನಾಮಿಕಲಿ ಯಾರು ವೀಕ್ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾವು ಇವತ್ತು ಹೇಳ್ತಾ ಇದೀವಿ. ಮತ್ತೆ ರಿಸರ್ವೇಶನ್ ತೆಗೀರಿ ಅಂತ ಇದ್ರಿ. ನಾನು ಹೇಳ್ತಾ ಇರುವಂತದ್ದು ಡ್ಯೂರಿಂಗ್ ದ ಕೋರ್ಸ್ ಆಫ್ ಟೈಮ್ ಇಫ್ ಈಸ್ ಎಲಿಜಿಬಲ್ ಜಿನ್ಯೂನ್ಲಿ ಯು ಗಿವ್ ಇಟ್. ಅದರ್ವೈಸ್ ನೀವು ಈಗ ನೋಡಿ, ಒಂದೇ ದಿವಸಕ್ಕೆ ನಾನು 100% ಕ್ಲೀನ್ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಇವೆಂಚುಲಿ ಇಟ್ ಶುಡ್ ಹ್ಯಾಪನ್ ಅಂತ ನಾನು ಹೇಳ್ತಾ ಇರೋದು. ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಟ್ಟವರು ದೊಡ್ಡಗೌಡರು ಗೊತ್ತಲ್ಲ ನಿಮಗೆ? ಅಲ್ಲ, ಗೊತ್ತಿದೆ. ಸಿ ನಾವು ಇವತ್ತು ಕೂಡ ವಿ ಆರ್ ಸೇಯಿಂಗ್ ದಟ್ ವಿ ಆರ್ ಅ ಸೆಕ್ಯುಲರ್ ಪಾರ್ಟಿ. ಎಸ್ ಆಫ್ ಕೋರ್ಸ್. ಇವತ್ತು ಕೂಡ ನಾವು ಸಂದರ್ಭಕ್ಕೆ ತಕ್ಕಂತೆ ಇವ್ರ ಜೊತೆ ಹೋಗಿದ್ದೀರಿ. ನೋಡಿ ಮಿಸ್ಟೇಕ್ ಮಾಡ್ಕೊಳ್ಳೋದು ಇಂತಾನೆ. ನಾವು ಆನ್ ದ ಸೇಕ್ ಆಫ್ ನೇಷನ್ ನಿಮಗೆ ವಿ ಆರ್ ವಿತ್ ಬಿಜೆಪಿ, ವಿ ಆರ್ ಪಾರ್ಟ್ ಆಫ್ NDA, ಬಟ್ ವಿ ನೆವರ್ ಸೇ ದಟ್ ವಿ ಆರ್ ಬಿಜೆಪಿ. ಹೌದಾ ಅಲ್ವಾ? ಅಲ್ಲ, ನೋ ವಿ ಆರ್ ಸ್ಟಿಲ್ JDS, ಜನತಾದಳ ಸೆಕ್ಯುಲರ್. ಕೇರಳದಲ್ಲಿ ಯಾರ ಜೊತೆ ಇದೆ? ಅಲ್ಲ ನೋಡಿ, ಕೃಷ್ಣನ್ ಕುಟ್ಟಿ ಅನ್ನುವ ಮಿನಿಸ್ಟರ್ ಇದ್ದಾರೆ. ಅದು ಹೆಚ್ಚಿನ JDS ನಾಯಕರಿಗೆ ಗೊತ್ತಿಲ್ಲ ಅಷ್ಟೇ.
ಕೃಷ್ಣನ್ ಕುಟ್ಟಿ ಅನ್ನುವಂತ ಮಿನಿಸ್ಟರ್ JDS ಪಕ್ಷದಿಂದ ಗೆದ್ದು ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕೇರಳದಲ್ಲಿ CPI ಪಕ್ಷದಲ್ಲಿ. CPI. ಓಕೆ CPI is better than many other political parties. ಹೌದಾ? Name. ಓಕೆ highlight ಮಾಡ್ರಿ ಅದನ್ನ. ಅಲ್ಲ, ಸರ್ ಇದನ್ನ ನೋಡಿ, ನೀವು ಅಲ್ಲ, ನಮ್ಮ ಹತ್ರ ಹೇಳಿದ್ರಿ ಬಿಜೆಪಿ ಅವ್ರ ಜೊತೆ ಹೇಳ್ಬೇಡಿ ಅಲ್ಲ, ಮತ್ತೆ. ನಾನು ಹೇಳ್ತಿರೋದು ಯಾವ್ಯಾವ ರಾಜ್ಯದಲ್ಲಿ ನೋಡಿ ನೀವು ಮೈತ್ರಿಲಿ ಇರ್ಬೇಕಾದ್ರೆ ಅವತ್ತಿನ ಕಾಲಮಟ್ಟದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಪಕ್ಷಕ್ಕಿಂತ ಇನ್ಯಾರು ಬೆಟರ್ ಆಗಿರ್ತಾರೆ ಫಾರ್ ದ ಸೇಕ್ ಆಫ್ ದ ಸ್ಟೇಟ್ ಅಂತ ಹೇಳ್ತೀವಲ್ವಾ ಹಂಗೆ. ಕುಮಾರಣ್ಣ ಮಿನಿಸ್ಟರ್ ಆಗಿರ್ಬೇಕು, Okay, ನಾನೀಗ ಕುಮಾರಣ್ಣ ಮಿನಿಸ್ಟರ್ ಆಗಿರ್ಬೇಕು, ಅಲ್ಲಿ ತನಕ ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ಅಷ್ಟ ನಂತರ ಹೊರಗಡೆ ಬನ್ನಿ, ಅಷ್ಟ ನಂತರ ಒಂದು ಸೆಕ್ಯುಲರ್ ಪಾರ್ಟಿ ಆಗಿ ಒಂದು ಪ್ರಾದೇಶಿಕ ಪಕ್ಷವಾಗಿರಿ, ಅವಾಗ ಉಳ್ಕೊಳ್ತೀರಿ. ಇಲ್ಲ ಅಂತಂದ್ರೆ ಚರ್ಚೆ ಬೇರೆ ಕಡೆ ತಗೊಂಡು ಬರೋಣ. ಸರ್ ಈಗ ಒಂದಂತೂ ನೀವು ಒಪ್ತೀರಾ, ಯಾವುದೇ ಪಕ್ಷಗಳಿರ್ಲಿ ಅದು ಈ ಕೆಳವರ್ಗದವರ ಹೆಸರನ್ನು ಉಪಯೋಗಿಸಿಕೊಂಡು ಇದೇ ರೀತಿ ಲಾಭ ತಗೊಳುತ್ತೆ ಬಿಟ್ರೆ ಮೇಲ್ಗಡೆ ತಗೊಂಡು ಬರಬೇಕು ಅನ್ನುವಂತ ನಿಜವಾದ ಆಶಾಭಾವನೆಗಳು ಕಡಿಮೆ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಇತ್ತೇನು, ದೇವರಾಜ ಅರಸು ಆಗಿನ ಕಾಲದಲ್ಲೆಲ್ಲ ಇತ್ತೇನು, ಬಟ್ ಈಗಿನ ಕಾಲದಲ್ಲಿ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಯಾವುದೇ ಪಕ್ಷಗಳು ಹಾಗೆ ಮಾಡಲ್ಲ ಹೇಳೋದು ನಾನು ಪೂರ್ತಿ ಒಪ್ಪಲ್ಲ. ಇವಾಗಷ್ಟೇ ಹೇಳಿದೆ, ನಾವು ಮುಸಲ್ಮಾನ್ ರಿಸರ್ವೇಷನ್ನ ಯಾರು ಕೊಟ್ಟಿರೋ ಅಂತ ಹೇಳಿದೆ. ಮಂಡಲ್ ಕಮಿಷನ್ ಆಯೋಗವನ್ನು ಯಾರು ಮಾಡಿದ್ದಾರೆ, 28% OBCಗಳಿಗೆ ಸಿಕ್ಕಿದೆ. ಅದರಲ್ಲಿ ಎಲ್ಲ OBCಗಳಿಗೆ ಎಲ್ಲರಿಗೂ ಸಿಕ್ಕಿದೆ. ಈವನ್ ಕರ್ನಾಟಕದ ಮುಂದುವರಿದ ವರ್ಗಗಳು ಸಹಿತ OBCಯಲ್ಲಿ ಅದರ ರಿಸರ್ವೇಷನ್ ಪಡ್ಕೊಳ್ತಾ ಇದ್ದಾರೆ. ಈವನ್ ಕರ್ನಾಟಕದ ಮುಂದುವರಿದ ವರ್ಗಗಳು 70 to 76% ಆಗೋಗ್ಬಿಡುತ್ತೆ ನಿಮಗೆ ಎಲ್ಲ. ನೀವು ಇನ್ಕ್ಲೂಡಿಂಗ್ OBC ನೀವು ರಿಸರ್ವೇಷನ್ ತಂದ್ಬಿಟ್ರೆ ನೀವು ಆಗಬೇಕು ಅನ್ನೋದು ಸರಿನಾ ಸರ್? ಉಳಿದ 25% ಮಾತ್ರ ಜನರಲ್ ಕ್ಯಾಟಗರಿ ಅವರು. ಜನರಲ್ ಕ್ಯಾಟಗರಿ ಸಂಖ್ಯೆ ಎಷ್ಟಿದೆ? ವಾಟ್ ಇಸ್ ಸಂಖ್ಯೆ?